ಬುಧವಾರ ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚಿಸುತ್ತೇನೆ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ನಾನು ಯಾರಿಗೂ ಕೆಟ್ಟದ್ದನ್ನ ಬಯಸಿಲ್ಲ, ಯಾರಿಗೂ ಆಗಬಾರದು, ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಹೀಗಾಗಬಾರದು ಅಂತ ರಾಜಣ್ಣ ಹೇಳಿದ್ದಾರೆ. ಜೊತೆಗೆ ಗೃಹ ಸಚಿವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಟ ಮಂತ್ರ ಕೆಟ್ಟದ್ದು ಮಾಡಿರೋದು ಆಗ್ತಾ ಇದೆ. ತೇಜೋವಧೆ ಮಾಡುವುದು ಹಿಂದಿನ ಕಾಲದಿಂದ ನಡೀತಾ ಇದೆ. ಇದರಲ್ಲಿ ಯಾರೇ ಇರಲಿ ಅವರನ್ನ ಪತ್ತೆ ಮಾಡಬೇಕಾಗಿದೆ. ಇನ್ನು ಮುಂದೆ ಯಾರಿಗೂ ಹನಿ ಟ್ರ್ಯಾಪ್ ಆಗಬಾರದು ಅಷ್ಟೇ. ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇನೆ. ಆ ಸ್ಟೇಟ್ಮೆಂಟ್ಗೂ ಕೂಡ ಬದ್ಧ ಇದ್ದೇನೆ. ಅದರಂತೆ ನಾನು ಏನೆಲ್ಲ ಕಾನೂನಿನ ಕ್ರಮಗಳನ್ನು ತೆಗೆದುಕೋಬೇಕಾಗಿದೆ ಅದನ್ನು ಕೂಡ ನಾನು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಲಿಖಿತವಾದಂಥ ದೂರನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ನಾಳೆ ಸ್ವಲ್ಪ ಇವೆಲ್ಲ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಆಗಿಲ್ಲ. ಅದೆಲ್ಲ ಆಗಿದೆ. ಈಗ ಏನೇನೆಲ್ಲ ಡೀಟೇಲ್ ಕೃತ್ಯ ನಡೆದಿದೆ ಅನ್ನೋದನ್ನು ನಾನು ವಿವರವಾಗಿ ನನ್ನ ಹೇಳಿಕೆನಲ್ಲಿ ಹೇಳಿ ಕೊಡ್ತೇನೆ. ನಾನು ಅದನ್ನೆಲ್ಲ ಈಗ ಎಲ್ಲರ ಮುಂದೆ ಏನು ಎತ್ತ ಅಂತೇಳಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ನಾನು ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇನೆ. ತನಿಖೆ ಸ್ವರೂಪ ಸರ್ಕಾರಕ್ಕೆ ಬಿಟ್ಟ ವಿಚಾರ. ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ತನಿಖೆ ಮಾಡಿದ್ರೆ ಸೂಕ್ತ. ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ದಾರೆ. ಇವರು ಅವರು ಸೇರಿದ್ದಾರೆ ಅಂತ ನಿರ್ದಿಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಯಾರಿದ್ದಾರೆ ಅಂತ ಸತ್ಯ ಹೊರಬರಬೇಕು. ಅದಕ್ಕೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು. ಹೈಕಮಾಂಡ್ಗೆ ಯಾಕೆ ದೂರು ಕೊಡಬೇಕು ಅಂದ್ರೆ, ಯಾರಾದ್ರೂ ಹೈಕಮಾಂಡ್ಗೆ ಸಿಡಿ ತಗೊಂಡು ಹೋದ್ರೆ ರಾಜಣ್ಣ ಮೊದಲೇ ಹೇಳಿದ್ರು ಅಂತ ಗೊತ್ತಿರಬೇಕಲ್ಲ. ನಾನು ಯಾವ ರೀತಿ ಲೋಪ ಎಸಗಿಲ್ಲ, ನನ್ನ ಮೇಲೆ ಲೋಪ ಇದೆ ಅಂದ್ರೆ ನಂಬಬಾರದು. ಅದಕ್ಕೆ ಹೈಕಮಾಂಡ್ಗೂ ಕೂಡ ದೂರನ್ನ ಸಲ್ಲಿಸ್ತೀನಿ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಎಲ್ಲ ಆಗಿದೆ ಎಲ್ಲ ಹೇಳ್ತೀನಿ ನೋಡಿ. ಹೈಕಮಾಂಡ್ಗೆ ನೋಡೋಣ. ನಮ್ಮ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ನಾವು ತೀವ್ರವಾಗಿ ತಗೋಬೇಕು ಅಂತ ಹೇಳಿದ್ದಾರೆ. ತೀವ್ರವಾಗಿ ತಗೋಬೇಕು ಅಂದ್ರೆ ಯಾವ ರೀತಿ ತೀವ್ರತೆ ಅಂತಕ್ಕಂಥದ್ದನ್ನ ಅವರ ಬಾಯಿಂದನೇ ಕೇಳಿ ನಾವೆಲ್ಲ ಏನು ಒಂದು ಲೈಕ್ ಮೈಂಡೆಡ್ ಇದ್ದೀವಿ, ಎಲ್ಲ